ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈಸಿಯಾಗಿ ಫಾಸ್ಟ್ ಮೂವಿಂಗಲ್ಲಿ ಬ್ರೈಂಡಲ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನಾನಿವತ್ತು ನೋಡಿ, ಇದು ಮರೂನು ಮತ್ತು ಗೋಲ್ಡು ಬಾರ್ಡ್ರ್ ಇದೆ. ಹಾಗಾಗಿ ನಾನು ಎರಡು ಗೋಲ್ಡು ಮತ್ತು ಮೆರೂನು ಥ್ರೆಡ್ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಸ್ಮಾಲ್ ಬೀಡ್ ಮತ್ತು ಈ ಥರ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ನೀಡಲ್ ನಂಬರ್ 10 ನೋಡಿ, ನಾನು 6 ದಾರನ ಈ ಥರ ಸೀರೆಗೆ ಗಂಟಾಕಿಟ್ಕೊಂಡಿದ್ದೀನಿ. ನೋಡಿ, ನಾನು ಯಾವುದೇ ಡಿಸೈನ್ ಮಾಡಬೇಕಂದ್ರೂ ಫಸ್ಟು ಸ್ಯಾರಿಗೆ ಈ ಥರ ಗಂಟಾಕಿ ಇಟ್ಕೊತೀನಿ. ನೆಕ್ಸ್ಟು 6 ದಾರ ನೋಡಿ, ಅಲ್ಲೇ ಹೋಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಪಕ್ಕದಲ್ಲೇ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಲಾಕ್ ಮಾಡಿ ಅದ್ರ ಪಕ್ಕ ಹೋಗಿ ದಾರ ತಂದು ಎರಡರಲ್ಲೊಂದು ಸಲ ಮಾಡ್ಕೋಬೇಕು ಡಬಲ್ ಕ್ರೋಶ. ಮತ್ತು ಅದೇ ರೀತಿ ಪಕ್ಕದಲ್ಲೇ ದಾರ ತಗೊಬಂದು ಡಬಲ್ ಕ್ರೋಶ ಮಾಡಬೇಕು. ನೋಡಿ, ಇದೇ ರೀತಿ ಒಂದೇ ಸಮ ಬರೋ ಥರ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ನೋಡಿ, ಎಲ್ಲ ಡಬಲ್ ಕ್ರೋಶನು ಒಂದೇ ಲೆವೆಲಲ್ಲಿ ಇರೋ ಥರ ಮಾಡ್ಕೊಳ್ಳಿ. ನೋಡಿ, 7 ಆಯಿತು. ಇವಾಗ 8 ಡಬಲ್ ಕ್ರೋಶ ಆಯಿತು. ನೋಡಿ, 8 ಡಬಲ್ ಕ್ರೋಶ ಆಗಿದೆ. ಇವಾಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ತುಂಬ ಈಸಿಯಾಗಿ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಡಿಸೈನ್ನ ನೀವು ಮಾಡ್ಬೋದು. ಬೇಗನೂ ಮುಗಿಯುತ್ತೆ ಇದು. ನೋಡಿ, ಬೀಡ್ ಲಾಕ್ ಮಾಡಿದೆ. ಬೀಡ್ ಲಾಕ್ ಮಾಡಿ ನೋಡಿ, ಈ ಥರ ಇಟ್ಕೊಂಡು ನೋಡಿ, ಸುಕ್ ಮಾಡಬೇಡಿ. ಮುಂದೆ ಹೋದರೆ ಸುಕ್ಕಾಗ್ಬಿಡುತ್ತೆ. ಈ ದಾರನ ನೋಡಿ, ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಬೀಡನ್ನ ನೋಡಿ ಈ ಥರ ಬರೋ ಥರ ನೋಡಿ, ಅಲ್ಲಿಂದನೇ ದಾರ ತಗೊಬಂದು ನೋಡಿ ಎರಡರಲ್ಲೊಂದು ಸಲ ಮಾಡ್ಕೊಳ್ಳಿ. ನೋಡಿ, ಬೀಡ್ ಎಷ್ಟಿದೆ ಅಷ್ಟು ಮಾತ್ರ ಗ್ಯಾಪ್ ಇರೋ ಥರ ನೋಡ್ಕೊಳ್ಳಿ. ಮತ್ತು ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಲ್ಲೊಂದು ಸಲ ಮಾಡ್ಕೊಂಡು ಹೋಗಬೇಕು. ನೋಡಿ, ಈ ಥರ ನೋಡಿ, 8 ಸಲ ಆಗಿದೆ ಡಬಲ್ ಕ್ರೋಶ. 8 ಟೈಮ್ ಆದಮೇಲೆ ಮತ್ತೆ ಒಂದು ಬೀಡ್ ಹಾಕಬೇಕು. ನೋಡಿ, ಬೀಡ್ ತೊಗೊಂಡು ಈ ಥರ ದಾರದಿಂದ ಈ ಥರ ಸೇರಿಸ್ಕೊಳ್ಳಿ. ಫಸ್ಟು ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೀಡ್ ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟು ಮಾತ್ರ ಬಿಡಿ. ಮತ್ತು ದಾರ ತಗೊಂಡು ಸೀರೆಯಿಂದ ನೋಡಿ ಎರಡರಲ್ಲೊಂದು ಸಲ ಈ ಥರ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಬೀಡು ಮತ್ತು 8 ಡಬಲ್ ಕ್ರೋಶ, ಬೀಡು 8 ಡಬಲ್ ಕ್ರೋಶ. ಇದೇ ರೀತಿ ನೀವು ಸ್ಯಾರಿ ಫುಲ್ಲು ಮಾಡ್ಕೊಂಡು ಹೋಗಬೇಕು. ಬೇಗನೂ ಮುಗಿಯುತ್ತೆ ಈ ಡಿಸೈನು. ಡಬಲ್ ಕ್ರೋಶ ಎಲ್ಲ ಒಂದೇ ಲೆವೆಲಲ್ಲಿ ಬರೋ ಥರ ನೋಡ್ಕೊಂಡು ಮಾಡಿ. ನೋಡಿ, ಇದೇ ರೀತಿ ನೀವು ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡೋಗಿ.
8 ಡಬಲ್ ಕ್ರೋಶ ಮತ್ತು ಬೀಡು, 8 ಡಬಲ್ ಕ್ರೋಶ ಮತ್ತು ಬೀಡು. ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನೋಡಿ, ನಾನು ಸ್ಯಾರಿ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಲಾಸ್ಟಲ್ಲಿ ನನಗೆ 8 ಡಬಲ್ ಕ್ರೋಶನೇ ಬಂದಿದೆ. ನಾನಿಲ್ಲಿ 2 ಚೈನ್ ಹಾಕಿ ಕಟ್ ಮಾಡಿದ್ದೀನಿ. ನೋಡಿ, ಫುಲ್ಲು ಸ್ಯಾರಿ ಫುಲ್ಲು ಡಿಸೈನು ಈ ಥರ ಬಂದಿದೆ. ನೆಕ್ಸ್ಟ್ ಡಿಸೈನ್ನ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ನೆಕ್ಸ್ಟ್ಗೆ ನಾನು ಮೆರೂನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದು 6 ಎಳೆನೇ. ನೋಡಿ, ಫಸ್ಟು ನೋಡಿ, ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಅಲ್ಲೋಗಿ ಈ ಥರ ದಾರ ತೊಗೊಬಂದು, ನೋಡಿ ಈ ಥರ ದಾರ ತಂದು ಇದನ್ನು ಗಂಟು ಹಾಕ್ಕೊಬಿಡೋಣ. ನೋಡಿ, ಈ ಥರ 2 ಟೈಮು ಗಂಟು ಹಾಕೊಂಬಿಟ್ರೆ ಟೈಟಾಗಿರುತ್ತೆ. ನಾವು ಇದನ್ನೆಲ್ಲ ನೋಡಿ ಈ ಥರ ಸೇರಿಸಿ ಇಲ್ಲಿ ಗಮ್ ಪೇಸ್ಟ್ ಮಾಡಿ ಬಿಡ್ಬೋದು. ಕಟ್ ಮಾಡೋದು ಎಕ್ಸ್ಟ್ರಾ ಇರೋದನ್ನ ಗಮ್ ಪೇಸ್ಟ್ ಆದಮೇಲೆ ನೆಕ್ಸ್ಟು ನೋಡಿ ಅಲ್ಲೇ ಹೋಗಿ ದಾರ ತಂದು ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟು 4 ಕಂಬ ಇದೆಯಲ್ಲ, 1 2 3 4 ಈ ಕಂಬದ ಮಧ್ಯ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡಬೇಕು. ಇವಾಗ ಇಲ್ಲಿಂದನೇ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ಬೀಡ್ ಬ್ಯಾಕ್ ಸೈಡಲ್ಲಿ ದಾರ ಇದೆಯಲ್ಲ, ಆ ದಾರಕ್ಕೆ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ನೋಡಿ, ಇವಾಗ 2ರಲ್ಲಿ ಒಂದು ಸಲ, 2ರಲ್ಲಿ ಒಂದು ಸಲ ಆದಮೇಲೆ ಒಂದು ಕಂಬ ಆದಮೇಲೆ ಇವಾಗ ಬೀಡು. ನೋಡಿ, ಈ ಥರ ಬೀಡ್ ತಗೊಂಡು ಬೀಡನ್ನ ಒಳಗಡೆ ಎಳ್ಕೊಂಡು ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಸೂಜಿ ಮೇಲಿರೋ ಬೀಡಿಂದ ಇರೋ ದಾರಕ್ಕೆ ಡಬಲ್ ಕ್ರೋಶ ಮಾಡಬೇಕು. ಮತ್ತು ಒಂದು ಬೀಡು, ನೋಡಿ ಈ ಟೈಪು, ಮತ್ತು ಬೀಡು ಡಬಲ್ ಕ್ರೋಶ. ಈ ಥರ ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು. ಇವಾಗ ಒಂದು ಚೈನ್ ಹಾಕ್ಕೋಬೇಕು, ಇದು ಕುಚ್ಚು ಕಟ್ಟೋಕ್ಕೆ. ಮತ್ತು ಚೈನ್ ಹಾಕಾದ್ಮೇಲೆ ಚೈನ್ ಪಕ್ಕ ಮತ್ತು ಬೀಡ್ ಹಾಕ್ದಲೇ ಡಬಲ್ ಕ್ರೋಶ ಮಾಡ್ಕೋಬೇಕು. ಇವಾಗ ಬೀಡ್ ಹಾಕ್ಕೋಬೇಕು. ನೋಡಿ, ಬೀಡ್ ಹಾಕ್ಕೊಂಡು ಎರಡರಲ್ಲಿ ಒಂದು ಸಲ ಮಾಡ್ಕೋಬೇಕು. ಮತ್ತೊಂದು ಬೀಡು, ಒಟ್ಟು 6 ಬೀಡ್ ಆಗುತ್ತೆ. ಮಧ್ಯ ಒಂದು ಚೈನು ಬರುತ್ತೆ ಗ್ಯಾಪು. ನೋಡಿ, ಟೈಪ್ ಆಗಿದೆ. ಮತ್ತು ಇವಾಗ 4 ಕಂಬ, 1 2 3 4 ಡೈರೆಕ್ಟಾಗಿ 4ನೇ ಕಂಬದ ಮಧ್ಯೆ ಹೋಗಿ ಥರ ದಾರ ತಂದು ಲಾಕ್ ಮಾಡಬೇಕು. ನೋಡಿ, ಡಿಸೈನು ಈ ಥರ ಕಾಣಿಸ್ತಿದೆ. ಇಲ್ಲಿ ಕುಚ್ಚು ಬರುತ್ತೆ, ನಾವು ಇಲ್ಲಿ ಒಂದು ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ನೋಡಿ, ಇವಾಗ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ
ನೋಡಿ ಇಲ್ಲಿ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಅಲ್ಲೋಗಿ ದಾರ ತಂದು ಲಾಕ್ ಮಾಡಬೇಕು. ಈ ಥರ ಲಾಕ್ ಆದಮೇಲೆ ಇವಾಗ ಬೀಡನ್ನ ತಂದು ನೋಡಿ 2 ಬೀಡ್ ಹಾಕಿದ್ದೀನಿ. ಮತ್ತು 2 ಬೀಡು ನೀವು ಒಂದೊಂದೇ ಹಾಕೋತೀವಿ ನಿಧಾನಕ್ಕೆ ಅಂದರೆ ಹಾಕೋಬೋದು. ಮತ್ತು ಬೀಡೆಲ್ಲದು ಸೇರಿಸಿ ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡಿ ನೋಡಿ ಬೀಡ್ ಪಕ್ಕ ಗ್ಯಾಪ್ ಇದೆಯಲ್ಲ, ಇಲ್ಲಿ ಈ ಸೈಡಲ್ಲಿ ಹೋಗಿ ದಾರ ತಂದು ಮತ್ತೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 3 ಚೈನು 1 2 3 4 ಕಂಬದ ಮಧ್ಯೆ ಹೋಗಿ ದಾರ ತಂದು ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬೀಡ್ ಮುಂದೆ ಈ ಥರ ಸಣ್ಣ ಸ್ಮಾಲ್ ಬೀಡು ಬರುತ್ತೆ. ನೋಡಿ ಇದು ಡಿಸೈನು. ಮತ್ತು ನೋಡಿ ಇಲ್ಲಿಂದನೇ ಬೀಡಿಂದ ಇರೋ ದಾರಕ್ಕೆ ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಶ, ಬೀಡ್, ಒಂದು ಡಬಲ್ ಕ್ರೋಶ, 1 ಬೀಡು. ಅದೇ ರೀತಿ 3 ಬೀಡ್ ಆಗೋವರೆಗೆ ಮಾಡಬೇಕು. ನೋಡಿ ಈ ಟೈಪು. ಮತ್ತು ಬೀಡು, ಬೀಡಾದಮೇಲೆ ಇವಾಗ ಡಬಲ್ ಕ್ರೋಶ ಆದಮೇಲೆ 1 ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡಬೇಕು. ಬೀಡ್ ಹಾಕ್ಕೋಬಾರ್ದು ಇವಾಗ. ನೋಡಿ ಡಬಲ್ ಕ್ರೋಶ ಮತ್ತು ಬೀಡ್. ನೋಡಿ ಎಲ್ಲ ಫುಲ್ಲು ಈ ಸೈಡು 3 ಬೀಡ್ ಆಗಿದೆ, ಮಧ್ಯ 1 ಚೈನ್ ಆಗಿದೆ. ಇವಾಗ ಇಲ್ಲಿಂದ ಡೈರೆಕ್ಟಾಗಿ 4 ಕಂಬದ ಮಧ್ಯ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಡಿಸೈನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಬರುತ್ತೆ ಡಿಸೈನು. ನಾವಿಲ್ಲಿ ಗ್ಯಾಪ್ ಇದೆಯಲ್ಲ, 1 ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಕುಚ್ಚು ಕಟ್ಕೊಂಡು ಹೋಗಬೇಕು. ನಾನು ನಿಮಗೆ ಈ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಸೆಕೆಂಡ್ ಸ್ಟೆಪ್ಪು ಫಿನಿಷ್ ಆಗಿದೆ. ಫಿನಿಷ್ ಆದಮೇಲೆ ಈ ಥರ ಕಾಣಿಸ್ತಿದೆ. ನೋಡಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಕುಚ್ಚು ಕಟ್ಕೋಬೇಕು. ಇದು ಕುಚ್ಚೆಲ್ಲ ಕಟ್ಟಾದಮೇಲೆ ನಾನು ನಿಮಗೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಕುಚ್ಚೆಲ್ಲ ಕಟ್ಟಾಗಿದೆ. ಕುಚ್ಚೆಲ್ಲ ಕಟ್ಟಾದಮೇಲೆ ಡಿಸೈನ್ ಈ ಥರ ಕಾಣಿಸ್ತಿದೆ. ನಾನು 87 ದಾರನ ಡಬಲ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ನೋಡಿ ಎಷ್ಟು ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೋಡಿ ಇಲ್ಲಿ ರೋಸ್ ಬೀಡ್ ಇದೆಯಲ್ಲ, ಆ ರೋಸ್ ಬೀಡ್ ಇರೋ ಕಡೆ ಎಲ್ಲ ನೀವು ಬೇರೆ ಬೀಡ್ನು ಬೇಕಂದರೆ ಸೇರಿಸ್ಕೋಬೋದು, ಬೇರೆ ಬೀಡ್ ಹಾಕ್ಕೊಂಡು ಬೇಕಂದರೆ ಮಾಡ್ಕೋಬೋದು. ನೋಡಿ ನೀವು ಈ ಡಿಸೈನ್ ಒಂದು ಸಲ ಟ್ರೈ ಮಾಡಿ. ಈ ಡಿಸೈನ್ಗೆ 500 to 600 ಆಗುತ್ತೆ. ನಾನು ಈ ಡಿಸೈನ್ನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ. ಥ್ಯಾಂಕ್ ಯು.